ಮಾನವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಒಂದು ಬಹುದೊಡ್ಡ ಸುದ್ದಿ ಮಾಡಿದ್ದಂತ ಹೇಳಿದ್ರೆ, ಮಂಗಳೂರು ಪೊಲೀಸ್ ಇಲಾಖೆ ಹೊರಡಿಸಿದಂತ ರೆಡ್ ಕಾರ್ನರ್ ನೋಟಿಸ್. ನಿಮ್ಗೆಲ್ಲ ಗೊತ್ತಿರುತ್ತೆ, ಇಬ್ಬರ ಹೆಸರಲ್ಲಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹೆಸರು ಸಮೀರ್ ಉರ್ಫ್ ಸುಲೇಮಾನ್ ಅಂತ ಹೇಳಿ, ಇನ್ನೊಬ್ಬ ವ್ಯಕ್ತಿ ಹೆಸರು ಶಂಶುದ್ದೀನ್ ಅಂತ ಹೇಳಿ. ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಯಾಕೆ ಹೊರಡಿಸ್ತಾರೆ, ಅದೇ ರೀತಿನೇ ಲುಕ್ಔಟ್ ನೋಟಿಸ್ ಯಾಕೆ ಹೊರಡಿಸ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ರೆಡ್ ಕಾರ್ನರ್ ನೋಟಿಸು ಭಾರತದಲ್ಲಿ ಅಪರಾಧ ಮಾಡಿ, ವಿಶೇಷವಾಗಿ ಈಗ ನೀವು ಸಮೀರ್ ವಿಷಯಕ್ಕೆ ಬಂದು ಬಿಟ್ರೆ, ಸಮೀರ್ ಮೇಲೆ ಸುಮಾರು 13 ಪ್ರಕರಣಗಳಿವೆ. ಅದರಲ್ಲಿ 2 ಪ್ರಕರಣ ನಿಮ್ಗೆಲ್ಲ ಗೊತ್ತಿರುತ್ತೆ, ಬಹುದೊಡ್ಡ ಮಟ್ಟದ ಇದು ಸುದ್ದಿ ಆಗಿರುವಂತಹ ಪ್ರಕರಣ. ಅದರಲ್ಲಿ ಒಂದಂತ ಹೇಳಿದ್ರೆ 2017ನೇ ಇಸ್ವಿಯಲ್ಲಿ ಒಂದು ಪ್ರಕರಣ ಅಂತ ಹೇಳಿದ್ರೆ, ಈ ಸಮೀರು ಹಾಗೆ ಆತನ ಸ್ನೇಹಿತರು 3 ಜನ ಬೈಕಲ್ಲಿ ಹೋಗ್ತಾ ಇರುವ ಹೊತ್ತಿಗೆ ಮಂಗಳೂರಿನಲ್ಲಿ ಹೊಯ್ಸಳ ಗಾಡಿ ಬರ್ತಾ ಇರುತ್ತೆ. ಪೊಲೀಸ್ ಹೊಯ್ಸಳ ಗಾಡಿ ಅವ್ರು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಅದರೊಳಗಿದ್ದಂತ ASI ಅವ್ರ ಮೇಲೆ ಭೀಕರವಾಗಿ ದಾಳಿ ಮಾಡಿರ್ತಾನೆ. ಈ ಕೇಸ್ ಇವನ್ ಮೇಲಾಗಿರುತ್ತೆ. ಇದರೊಟ್ಟಿಗೆ 13 ಕೇಸು. ಇದರಲ್ಲಿ ಇನ್ನೊಂದು ಕೇಸಿನಲ್ಲಿ ಈ ವ್ಯಕ್ತಿ ಹೈಕೋರ್ಟಿನಲ್ಲಿ ಜಾಮೀನು ಪಡ್ಕೊಂಡಿರ್ತಾನೆ. ಅದಾದ ಮೇಲೆ ನಕಲಿ ಪಾಸ್ಪೋರ್ಟಿನಲ್ಲಿ ವಿದೇಶಕ್ಕೆ ಹೋಗ್ತಾನೆ. ಈ ನಕಲಿ ಪಾಸ್ಪೋರ್ಟ್ ನಲ್ಲಿ ಏನದ ಹೆಸರಿನಲ್ಲಿ ಯಾವಾಗ ವಿದೇಶಕ್ಕೆ ಹೋಗ್ತಾರೆ, ಆಗ ಹೊರಡಿಸುವಂತದ್ದೇ ರೆಡ್ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ, ರೆಡ್ ಕಾರ್ನರ್ ನೋಟಿಸ್ ಅನ್ನ ರಾಜ್ಯದ ಪೊಲೀಸ್ ಇಲಾಖೆ ಹೊರಡಿಸುತ್ತೆ. ಇದನ್ನ ಅಧಿಕೃತವಾಗಿ ಆ ಕೇಸನ್ನ ಕೊಡೋದಂತ ಹೇಳಿದ್ರೆ ಭಾರತದ CBIಗೆ ಅವರನ್ನ ನಿಗಾ ವಹಿಸುವಂತದ್ದು. ಆ ಸಂಪೂರ್ಣವಾಗಿ ಅವರ ಕ್ರೈಮ್ ಫೈಲ್ ನ CBI ತಗೊಳುತ್ತೆ. CBI ತಗೊಂಡಂತದ್ದು ಇಂಟರ್ಪೋಲ್ಗೆ ಕೊಡುತ್ತೆ. ಇಂಟರ್ಪೋಲ್ ಅಂದ ಕೂಡಲೇನೆ ಇಡೀ ಜಗತ್ತಿನ ಯಾವೆಲ್ಲ ಭಾರತದ CBI ಹೇಗಿದೆ ಅದೇ ರೀತಿ ಬೇರೆ ದೇಶದ ಎಲ್ಲ ಏಜೆನ್ಸಿಗಳಿದಾವೆ. ಈ ಏಜೆನ್ಸಿಗಳಿಗೆ ಇವರ ಫೈಲ್ ಹೋಗುತ್ತೆ. ಫೈಲ್ ಅಂತ ಹೇಳಿಕೊಳ್ಳೇನೆ ನಕಲಿ ಪಾಸ್ಪೋರ್ಟ್ ಯಾವೆಲ್ಲ ಹೆಸರಲ್ಲಿ ಮಾಡಿಸಿದ್ದಾರೆ, ಆ ನಂತರ ಇವರ ಫಿಂಗರ್ ಪ್ರಿಂಟ್ಸ್, ಬೇರೆ ಇವ್ರದೆಲ್ಲ ಐಡೆಂಟಿಫೈಗಳನ್ನ ಅದರಲ್ಲಿ ಹಾಕಿರ್ತಾರೆ. ಅದಾದ ಮೇಲೆ ಇವರು ಮಾಡಿರುವಂತ ಕೇಸ್ಗಳು, ಆ ನಂತರ ಇದನ್ನೆಲ್ಲ ಎಲ್ಲಾ ದೇಶಕ್ಕೂ ಇದು ಈ ಫೈಲ್ ಹೋಗುತ್ತೆ. ಫೈಲ್ ಹೋದ ನಂತರ ಇವರು ಯಾವ ದೇಶದಲ್ಲಿರ್ತಾರೆ, ಒಂದು ವೇಳೆ ಆ ದೇಶದಲ್ಲಿ ಏನಾದ್ರು ಅಪರಾಧ ಮಾಡಿ ಜೈಲು ಒಳಗಿದ್ರೆ ಅಲ್ಲಿಂದ ಯಾವಾಗ ಬಿಡುಗಡೆಗೊಳ್ತಾರೆ, ಆವಾಗ ನೇರವಾಗಿ ಯಾವ ದೇಶದಲ್ಲಿ ಇವರ ಅಪರಾಧ ಕೃತ್ಯಗಳು ಕೇಸ್ಗಳ ಫೈಲ್ ಇರುತ್ತೆ ಆ ದೇಶಕ್ಕೆ ಕಳಿಸ್ತಾರೆ. ಇಲ್ಲವಾದಲ್ಲಿ ಇವರೇನಾದ್ರೂ ಅಲ್ಲಿ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರೆ, ಇವರು ಬಂದಿರೋದು ನಕಲಿ ಪಾಸ್ಪೋರ್ಟ್ ಅಂತ ಪ್ರೂವ್ ಆದ್ರೆ ಇವರಿಗೆ ಅಲ್ಲಿ ಶಿಕ್ಷೆ ಆಗುತ್ತೆ ಮೊದಲಿಗೆ. ಆ ನಂತರ ಭಾರತಕ್ಕೆ ಯಾಕೆ ಡಿಪೋರ್ಟ್ ಮಾಡ್ತಾರೆ ಅಂದ್ರೆ, ಭಾರತ ಸರ್ಕಾರ ಅಂದ್ರೆ ವಿಶೇಷವಾಗಿ ಮಂಗಳೂರಿನಿಂದ ಇವರು ಕ್ರೈಮ್ ಫೈಲ್ ಹೋಗಿರುತ್ತೆ. ಎಲ್ಲಿಂದ ಕ್ರೈಮ್ ಫೈಲ್ ಹೋಗಿರುತ್ತೆ ಅಲ್ಲಿಂದ ಆ ದೇಶಕ್ಕೆ ಕಳಿಸ್ತಾರೆ. ಆ ನಂತರ CBI ಅಧಿಕಾರಿಗಳು, ಇಲ್ಲಿಯ ಪೊಲೀಸರು ಏನಂತ ಹೇಳಿದ್ರೆ, ಇವ್ರಿಗೆ ಮಾಹಿತಿ ಬಂದ್ಕೊಳ್ಳೆ ಇವರನ್ನ ಏರ್ಪೋರ್ಟ್ ಅಲ್ಲಿ ಬಂಧಿಸ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೊರಟು ಕೂಡ್ಲೇನೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ನೀವ್ ಯಾರ್ದು ಫೈಲ್ ಕೊಟ್ಟಿದ್ದೀರಾ ಆ ವ್ಯಕ್ತಿ ನಿಮ್ಮ ದೇಶಕ್ಕೆ ಬರ್ತಾ ಇದ್ದಾನೆ ಅಂತ. ಇದಾದ ಮೇಲೆ ಹಾಗಾದ್ರೆ ಸಮೀರ್ ಅಲಿಯಾ ಸುಲೇಮಾನ್ ಏನಿದ್ದಾನೆ, ಏನ್ ಕೇಸ್ಗಳಿದಾವೆ 13 ಕೇಸ್ಗಳೆಲ್ಲ ಅಂತ ಹೇಳಿದ್ರೆ, ಯಾವ ಕೇಸಿನಲ್ಲಿ ಈ ವ್ಯಕ್ತಿ ಹೈಕೋರ್ಟಿನಲ್ಲಿ ಜಾಮೀನು ತಗೊಂಡ ನಂತರ ಇವನು ವಿದೇಶಕ್ಕೆ ಅಂದ್ರೆ ಪಲಾಯನ ಆಗ್ತಾನಂತ ನಾವು ನೋಡ್ತಾ ಹೋದ್ರೆ, ನಿಮ್ಗೆಲ್ಲ ಗೊತ್ತು ಮಂಗಳೂರು ಭಾಗದಲ್ಲಿ ಒಂದು ಗ್ಯಾಂಗ್ ರೇಪ್ ಕೇಸ್ ಆಗಿರುತ್ತೆ. ಅಂದ್ರೆ ಇಬ್ರು ಸ್ಟೂಡೆಂಟ್ಗಳು, ಒಂದು ಹುಡುಗ ಒಂದು ಹುಡುಗಿ, ಅವರು ಎಜುಕೇಶನ್ ಮಾಡ್ತಿರ್ತಾರೆ ಮಂಗಳೂರಿನಲ್ಲಿ. ಇಲ್ಲಿ ಊಟ ಮುಗಿಸ್ಕೊಂಡು ಬರ್ತಾ ಇರುವಂತ ಸಮಯದಲ್ಲಿ ಸುಮಾರು ಒಂದು 8 ಜನರು, 7 ರಿಂದ 8 ಜನರು ಇರುವಂತ ಒಂದು ಗ್ಯಾಂಗ್ ಇವರನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ ಕಿಡ್ನಾಪ್ ಮಾಡುತ್ತೆ. ಕಿಡ್ನಾಪ್ ಮಾಡಿದ ನಂತರ ಒಂದು ಪಾಳು ಬಿದ್ದ ಮನೆಗೆ ತಗೊಂಡೋಗ್ತಾರೆ. ಇವರು ಅವರ ಮೇಲೆ ಬೇಕಾದಷ್ಟು ಅವರನ್ನು ಹೊಡಿತಾರೆ. ಅದಾದ್ಮೇಲೆ ಆಗ ತಾನೇ ವಿಡಿಯೋ ಅಂತ ಹೇಳಿದ್ರೆ, ಮೊಬೈಲ್ ಕ್ಯಾಮ್ರಾ ಅಂದ್ರೆ ಈ ಕ್ಯಾಮ್ರಾಗಳಲ್ಲಿ ಮೊಬೈಲ್ ಹೊಸದಾಗಿ ಬಂದಿರುತ್ತೆ, ಅವ್ರದ್ದೆಲ್ಲ ವಿಡಿಯೋಗಳನ್ನ ಇದನ್ನೆಲ್ಲ ಮಾಡ್ತಾರೆ. ಮಾಡಿದ ನಂತರ ಇವರಿಗೆ ದುಡ್ಡಿಗೆ ಡಿಮಾಂಡ್ ಇಡ್ತಾರೆ ಅಂತ ಹೇಳಿದ್ರೆ 25 ಲಕ್ಷ ಬೇಕು ಅಂತಾರೆ. ಈಗಲೇ 3 ಲಕ್ಷ ರೂಪಾಯಿ ಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಆ ಹುಡುಗಿಯ ಮೈ ಮೇಲಿದ್ದಂತ ಏನು ಚಿನ್ನಾಭರಣ ಇರುತ್ತೆ ಇದನ್ನು ತಗೊಳ್ತಾರಂತೆ. ಇದಾದ ಮೇಲೆ ಆ ಹುಡುಗಿಯನ್ನ ದುಡ್ಡನ್ನ ಕೊಟ್ಟು ಕಳಿಸಿದ್ರೆ ಈ ಹುಡುಗನ್ನ ಬಿಡ್ತೇವೆ ಅನ್ನುವಂತಂದ್ರೆ, ಓದ್ಲಿಕ್ಕೆ ಬಂದಿರ್ತಾನ ಹುಡುಗ ಹುಡುಗಿ, ಅದ್ರಲ್ಲಿ ಹುಡುಗನ್ನ ಒತ್ತೆಯಾಳಾಗಿಟ್ಕೊಳ್ತಾರೆ. ನಂತರ ಆ ಹುಡುಗಿನ ಬಿಟ್ಟು ಕಳಿಸ್ತಾರೆ. ಆಗ ಆ ಹುಡುಗಿ ಏನ್ ಮಾಡ್ತಾಳೆ, ತನ್ನ ರೂಮಿಗೆ ಬರ್ತಾಳೆ. ಸ್ನೇಹಿತಿ ನೋಡ್ದಾಗ ಕೇಳ್ತಾಳೆ, ಏನಾಗಿದೆ ನೀವು, ಈ ರೀತಿ ಆಗಿದೆ, ಹುಡುಗನ್ನ ಕಿಡ್ನಾಪ್ ಮಾಡಿದರೆ 25 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ, ನನಗೆ ಈಗಲೇನೆ 3 ಲಕ್ಷ ಬೇಕು, ದುಡ್ಡು ಬೇಕೇ ಬೇಕು ಅಂದಿದ್ದಾರೆ ಅನ್ನುವಂಥದ್ದು. ಆಗ ಅವಳೇನ್ ಮಾಡ್ತಾಳೆ ಅಂತ ಹೇಳಿದ್ರೆ,
ಇದ್ರೆ ನನಗೆ ಸ್ವಲ್ಪ ದುಡ್ಡು ಹೊಂದಿಸಿ ಕೊಡು ಅಂತ ಹೇಳಿ ಆ ಹುಡುಗಿ ಅವಳ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ತಾಳೆ. ಯಾವಾಗ ಫ್ರೆಂಡ್ ಹತ್ರ ಕೇಳ್ತಾಳೆ, ಆಗ ಆ ಫ್ರೆಂಡ್ ಏನಿರ್ತಾಳೆ ಬೇರೆ ಯಾವ ಊರಿನಿಂದ ಬಂದಿರ್ತಾಳೆ, ಅವಳು ಸಹೋದರ ಇರ್ತಾನೆ, ಸಹೋದರನಿಗೆ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳಾಗಿದೆ, ಹೀಗಾಗಿ ನಮ್ಗೆ ಸ್ವಲ್ಪ ದುಡ್ಡು ಬೇಕು, ಅಲ್ಲಿ ಆ ಗ್ಯಾಂಗ್ ಕೈಯಲ್ಲಿ ಒತ್ತೆಯಾಳಾಗಿ ನಮ್ಮ ಅಂತ ಹೇಳಿದ್ರೆ ಏನು ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ನೇರವಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ಅವ್ರ ತಂಗಿ ಹತ್ರ ಏನೂ ಮಾತಾಡೋದಿಲ್ಲ, ದಕ್ಷಿಣ ಕನ್ನಡದ ಸಾಮಾಜಿಕ ಕಾರ್ಯಕರ್ತರಿಗೂ ಫೋನ್ ಮಾಡ್ತಾನೆ. ಆಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಆ ಸಾಮಾಜಿಕ ಕಾರ್ಯಕರ್ತರು ತುಂಬಾ ಹೆಸರುವಾಸಿಯಾಗಿರ್ತಾರೆ. ಹೀಗಾಗಿ ಅವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ ನೇರವಾಗಿ ಕಮಿಷನರ್ಗೆ ಫೋನ್ ಮಾಡ್ಬಿಡ್ತಾರೆ. ಆವತ್ತಿನ ಕಮಿಷನರ್ಗೆ ಯಾವಾಗ ಕಮಿಷನರ್ಗೆ ಫೋನ್ ಮಾಡ್ತಾರೆ, ಕಮಿಷನರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸೀರಿಯಸ್ ಆಗಿ ತಗೊಂಡು ಸಡನ್ ಆಗಿ ಸುಮಾರು ಟೀಮ್ಗಳನ್ನ ರೆಡಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅನ್ನೋದು ಸುಮಾರು ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ. ಯಾವಾಗ ಒಂದು ತಂಡ ರೆಡಿ ಆಗುತ್ತೆ ಆಗ ಆ ಹುಡುಗಿಯ ಮನವೊಲಿಸ್ತಾರೆ ಅಂತ ಹೇಳಿದ್ರೆ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಆ ಹುಡುಗಿಯನ್ನ ಮನವೊಲಿಸ್ತಾರೆ ಪೊಲೀಸರು. ಈ ಕಿಡ್ನಾಪರ್ ಗ್ಯಾಂಗಿಗೆ ಸಿಕ್ಕಾಕೊಂಡು ಅಲ್ಲಿಂದ ಬಂದಿರ್ತಾರೆ. ಆ ಹುಡುಗಿಯನ್ನ ಇವರು ಪೊಲೀಸರು ಮನವೊಲಿಸ್ತಾರೆ. ಅವ್ರು ಹೇಳ್ತಾರೆ, ನೀನೊಂದು ಕೆಲಸ ಮಾಡೀಗ, ಆ ಹುಡುಗನ್ನ ಯಾವ ಪಾಳು ಬಂಗ್ಲೆಯಲ್ಲಿ ಇಟ್ಟಿದ್ದಾರೆ ಆ ಪಾಳು ಬಂಗ್ಲೆಗೆ ನಾವು ಬರ್ತೇವೆ ಮಫ್ತಿಯಲ್ಲಿ, ನೀವೊಂದು ಕೆಲಸ ಮಾಡಿ ನಿಮ್ಗೊಂದು ಖಾಲಿ ಬ್ಯಾಗ್ ಕೊಟ್ಟು ಆ ಮನೆ ಹತ್ರ ಹೋಗಿ. ಪೊಲೀಸ್ ಟೀಮ್ ಎಲ್ಲ ಅವ್ರ ಹಿಂದೆ ರೆಡಿಯಾಗಿ ಬರುತ್ತೆ. ಆಗ ಏನ್ ಮಾಡ್ತಾರೆ, ಆ ಜಾಗಕ್ಕೆ ಹೋಗಿ ಆ ಹುಡುಗಿ ಏನ್ ಮಾಡ್ತಾಳೆ, ಬ್ಯಾಗ್ ಅನ್ನ ಹಿಡ್ಕೊಂಡು ಹೋಗ್ತಾಳೆ, ನಡ್ಕೊಂಡು ಆ ಬಂಗ್ಲೆ ಹತ್ರ ಹೋಗ್ತಾಳೆ. ಅದಾಗ್ಲಿ, ಯಾಕಂದ್ರೆ ಆ ಜಾಗ ತುಂಬಾ ನಿರ್ಜನವಾದ ಪ್ರದೇಶ, ಇಲ್ಲಿ ಬೇರೆ ಬೇರೆ ಪೊಲೀಸ್ ತಂಡಗಳು ಬಂದಿದೆ ಅನ್ನೋ ಸಂಶಯ ಬರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥವ್ರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರಂತ ಹೇಳಿದ್ರೆ ಅದರಲ್ಲಿದ್ದಂತ ಸ್ವಲ್ಪ ಜನ ಏನಿದ್ದಾರೆ ಅವ್ರು ಈ ರೀತಿಯ ಕೃತ್ಯಗಳನ್ನ ಸುಮಾರು ಮಾಡಿರ್ತಾರೆ. ಹೀಗಾಗಿ ಅವ್ರಿಗೆ ಗೊತ್ತಿರುತ್ತೆ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿ. ಪೊಲೀಸರು ಬಂದಿದ್ದಾರೆ ಅಂತ ಕೂಡ್ಲೇನೆ ಏನ್ ಈ ಹುಡುಗಿ ಬ್ಯಾಗ್ ತಗೊಂಡು ರಸ್ತೆಯಲ್ಲಿ ಬರ್ತಾ ಇರ್ತಾಳೆ, ಆಚೆಯಿಂದ ಅವ್ರು ಫೋನ್ ಮಾಡಿ ಹೇಳಿರ್ತಾರೆ ಏನಂತ ಹೇಳಿ, ನಾವು ಮಾರುತಿ ಕಾರಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳಿ. ಹೀಗೆ ಮುಂದೆ ಬಂದಾಗ ಆ ಹುಡುಗಿ ಬ್ಯಾಗ್ ಅಂದ್ರೆ ಆ ಹುಡುಗಿ ಖಾಲಿ ಬ್ಯಾಗ್ ಅನ್ನು ಹಿಡ್ಕೊಂಡು ಹೋಗಿರ್ತಾರೆ. ಇದು ಪೊಲೀಸ್ ಹೇಳಿರ್ತಾರೆ ಅವ್ರು, ಈ ರೀತಿ ಬ್ಯಾಗ್ ಇಟ್ಕೊಂಡು ಹೋಗಿ ಅವ್ರು ಬಂದ್ಕೊಳ್ಳೆ ನಾವು ಹಿಡಿತೇವೆ ಅಂತ ಹೇಳಿ. ಆಗ ಆ ಕಾರನ್ನ ತಿರುಗಿಸ್ಕೊಂಡು ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗ ಈ ರೀತಿ ಎಲ್ಲ ಗಲಿಬಿಲಿ ಆಗುತ್ತೆ, ಆ ಪಾಳು ಬಿದ್ದ ಮನೆಯಿಂದ ಆ ಹುಡುಗನು ತಪ್ಪಿಸ್ಕೊಂಡು ಓಡಿ ಬರ್ತಾನೆ. ಓಡಿ ಬಂದ ನಂತರ ಈ ಕೇಸು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ನಂತರ ಆಗ ಯಾಕಂತ ಹೇಳಿದ್ರೆ ಇದಾಗ್ಲೇನೆ ಏನಿದ್ದಾರೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಅವರು ಕಮಿಷನರ್ ಗಮನಕ್ಕೆ ತಂದಿರುವುದರಿಂದ ಕಮಿಷನರ್ ಏನ್ ಮಾಡ್ತಾರೆ, ಆರೋಪಿಗಳನ್ನ ಆದಷ್ಟು ಬೇಗನೆ ಹಿಡಿಬೇಕು ಈ ಕೃತ್ಯದಲ್ಲಿ ಪಾಲ್ಗೊಂಡವ್ರು ಅಂತ ಹೇಳಿ ಸಂಪೂರ್ಣವಾಗಿ 50 ಜನರ ಪೊಲೀಸರು ತಂಡವನ್ನ ಮಾಡ್ತಾರೆ. ತಂಡ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಅಂದ್ರೆ ಅಲ್ಲಿ ಆ ಹುಡುಗ ಏನಿರ್ತಾನೆ ಆ ಹುಡುಗನಿಗೆ ಕೆಲವೊಂದು ಹಿಂದೆ ಯಾರ್ಯಾರು ಕೇಸಲ್ಲಿದ್ರು ಅವ್ರದ್ದೆಲ್ಲ ಫೋಟೋ ತೋರಿಸ್ತಾರೆ. ಆಗ ಆ ಹುಡುಗ ಒಂದು 4 ಜನರ ಬಗ್ಗೆ ಗುರುತಿರ್ತಾನೆ. ಅವ್ರು ಯಾವ ಭಾಗದವ್ರು ಒಂದು ಪೊಲೀಸರು ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅವ್ರು ಸಿಗುದಿಲ್ಲ, ಆದ್ರೆ ಅವರ ಬೇರೆ ಪರಿಚಯ ಇದ್ದಂತವ್ರು ಪೊಲೀಸ್ ಮಾಹಿತಿದಾರರು ಸಿಗ್ತಾರೆ. ಯಾವಾಗ ಮಾಹಿತಿದಾರರು ಸಿಗ್ತಾರೆ ಅವರನ್ನ ಕರ್ಕೊಂಡು ಬರ್ತಾರೆ ಪೊಲೀಸರು ಸ್ಟೇಷನ್ಗೆ. ಕರ್ಕೊಂಡ್ ಬಂದು ವಿಚಾರಣೆ ಮಾಡಿದಾಗ ಒಂದು ವೇಳೆ ಈ ರೀತಿಯ ಕೃತ್ಯಗಳನ್ನ ಇವರು ಸುಮಾರು ಬಾರಿ ಮಾಡಿದ್ದಾರೆ. ಈ ರೀತಿ ಕೃತ್ಯವನ್ನ ಮಾಡಿದಾಗ ಎಲ್ಲಿ ಹೋಗ್ತಾರೆ ಇವರು, ಯಾವ ಜಾಗಕ್ಕೆ ಹೋಗ್ತಾರೆ, ಶೆಲ್ಟರ್ ತಗೊಳ್ಳದೆ ಎಲ್ಲಿ ಅಂತ ಹೇಳಿ ಅವ್ರನ್ನ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸರ್ ಈ ರೀತಿ ಕೃತ್ಯವನ್ನ ಮಾಡಿದಾಗ ಇವರು ನೇರವಾಗಿ ಸುರತ್ಕಲ್ ಭಾಗದ ಕಡೆ ಹೋಗ್ತಾರೆ, ಅಲ್ಲಿ ಒಂದು ಮನೆಯಲ್ಲಿ ಉಳ್ಕೊಳ್ತಾರೆ. ಆ ಮನೆ ರೆಡ್ ಕಾರ್ನರ್ ನೋಟಿಸ್ ಆಗಿದೆ, ಈ ವ್ಯಕ್ತಿನೂ ಉಳ್ಕೊಳ್ಳುವಂತದ್ದು ಅದೇ ಮನೆ. ಹೀಗಾಗಿ ಪೊಲೀಸರು ಏನ್ ಮಾಡ್ಬಿಡ್ತಂದ್ರೆ ರಾತ್ರಿ ಯಾರಿಗೂ ಗೊತ್ತಾಗಬಾರ್ದಂತ ಹೇಳಿ ಬೈಕ್ ನಲ್ಲಿ 50 ಜನ ಪೊಲೀಸರು ಹೋಗ್ತಾರೆ, 25 ಬೈಕ್ ನಲ್ಲಿ ಅಂತ ಹೇಳಿದ್ರೆ ಕಮಿಷನರ್ ಈ ಕೇಸನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನೇರವಾಗಿ ಏನಂತ ಹೇಳಿದ್ರೆ ಆ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋಗಿ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಮೇಲ್ ನಿಂತ ನೋಡ್ತಾ ಇರ್ತಾನೆ. ಯಾರಾದ್ರೂ ಪೊಲೀಸರು ರೇಡ್ ಹಾಕ್ತಾರೆ ಈ ಜಾಗಕ್ಕೆ, ಯಾಕಂದ್ರೆ ಅವ್ರು ಹ್ಯಾಬಿಚುವಲ್ ಅಫೆಂಡರ್ ಆಗಿರೋದ್ರಿಂದ ಅವ್ರಿಗೆ ಸುಮಾರು ವಿಷಯಗಳ ಪೊಲೀಸ್ ಆಪರೇಟಿಂಗು ಮತ್ತೆ ಪೊಲೀಸ್ ಮೂವ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ. ಹೀಗಾಗಿ ಮೇಲಿಂದ ನೋಡ್ತಿರ್ತಾನೆ. ಆಗ ಸಡನ್ ಆಗಿ ನೋಡುವಂತದ್ದು ಪೊಲೀಸರು ನೋಡ್ತಾರೆ. ಪೊಲೀಸರ ಆ ಮನೆ ಮೇಲೆ ದಾಳಿ ಮಾಡ್ತಾರೆ. ಆಗ ಯಾವಾಗ ಡೋರ್ ತೆಗೆದಂತ ವ್ಯಕ್ತಿ ಇರ್ತಾನೆ ಅವನು ಪೊಲೀಸರ ಮೇಲೇನೆ ದಾಳಿ ಮಾಡ್ತಾನೆ. ಅದರಲ್ಲಿ ಒಬ್ರು ಪೊಲೀಸರು ಗಾಯಗೊಳ್ತಾರೆ. ನಂತರ ಈ ಕೇಸಿನಲ್ಲಿ ಇದ್ದವ್ರನ್ನ ಎಲ್ಲರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಇದರಲ್ಲೇ ಒಬ್ಬ ಇದ್ದಂತ ವ್ಯಕ್ತಿ ಅಂತ ಹೇಳಿದ್ರೆ ಏನೇ ಸಮೀರ್ ಅಲಿಯಾ ಸುಲೇಮಾನ್ ಅಂತ ಹೇಳಿದ್ರೆ
ಇದೆ. ಈ ವ್ಯಕ್ತಿ ಆ ಕೇಸ್ನಲ್ಲಿ ಇದ್ದವನು ಈ ವ್ಯಕ್ತಿಗೆ ಏನು ಅಬ್ಸ್ಕ್ಯಾಂಡ್ ಇದ್ದಾನೆ ಅಂದ್ರೆ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಇವನು ಜಾಮೀನು ತಗೊಳ್ತಾನೆ, ಇವನು ಇನ್ನೊಬ್ಬ ಇದರಲ್ಲಿ ಇದ್ದಂತವ್ರು ಜಾಮೀನು ತಗೊಳ್ತಾನೆ. ಜಾಮೀನು ತಗೊಂಡವನು ನಂತರ ಬೇರೆ ಹೆಸರಿನ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಈ ದೇಶದಿಂದ ಪಲಾಯನ ಆಗ್ತಾನೆ. ಈ ವ್ಯಕ್ತಿಯ ಮೇಲೆ ಈಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಮೇಲೆ ಸುಮಾರು ಕೇಸ್ಗಳಿದೆ. ಅದೇ ರೀತಿಯೇ ನಾನೀಗೇನು ಕೇಸ್ ಹೇಳಿದೆ ಈ ಕೇಸಿನ ವಿಚಾರಣೆಯು ಇನ್ನೂವರೆಗೂ ನಡೀತಾ ಇದೆ ಅಂತ. ಏನ್ 376 ಏನಿದೆ ಕೇಸು ಅಂತ ಹೇಳಿದ್ರೆ 376 ಅಂತ ಹೇಳಿದ್ರೆ ಗ್ಯಾಂಗ್ ರೇಪ್ ಅಂತ ಹೇಳಿ ಬರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಿರ್ಭಯ ಕೇಸ್ ಆದ ನಂತರ ಇದರಲ್ಲಿ ಸುಮಾರು ಬದಲಾವಣೆಗಳಾಗ್ತವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಸುಮಾರು ಕಾನೂನುಗಳನ್ನ ಮಾರ್ಪಾಡು ಮಾಡಿರ್ತಾರೆ. ಅದಾದ ನಂತರ ಈ ಕೇಸ್ ನಡೆದಿರುತ್ತೆ. ಹೀಗಾಗಿ ಆ ಸಮಯದಲ್ಲಿ ಸುಲೇಮಾನ್ ಇರುವಂತ ಕೇಸ್ ಏನಿದೆ ಈ ಕೇಸ್ ಆ ಸಮಯದಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿಯಾಗಿರುತ್ತೆ. ಯಾಕಂದ್ರೆ ಸ್ವಲ್ಪ ವರ್ಷಗಳ ಹಿಂದೆನೆ ದೆಹಲಿಯಲ್ಲಿ ನಿರ್ಭಯ ಕೇಸ್ ಆಗಿರುತ್ತೆ. ಹೀಗಾಗಿ ಕಾನೂನಿನಲ್ಲಿ ಸುಮಾರು ಮಾರ್ಪಾಡುಗಳಾಗ್ತವೆ. ಆ ನಂತರನೇ ಮಂಗಳೂರಿನಲ್ಲೂ ಈ ಕೇಸ್ ಆಗಿರುತ್ತೆ. ಹೀಗಾಗಿ ಇದು ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿರುತ್ತೆ. ಹೀಗಾಗಿ ಈ ಕೇಸ್ ಇವತ್ತಿಗೂ ನಡೀತಾ ಇದೆ. ಅದೇ ರೀತಿನೇ ಇನ್ನೊಂದು ವ್ಯಕ್ತಿ ಅಂತ ಹೇಳಿದ್ರೆ ಶಂಶುದ್ದೀನ್ ಅಂತ ಹೇಳಿ. ಈ ಶಂಶುದ್ದೀನ್ ಯಾರಪ್ಪ ಅಂತ ಹೇಳಿದ್ರೆ ಈ ವ್ಯಕ್ತಿ 2008ರಲ್ಲಿ ಪಾವಂಜೆ ಅಂತ ಹೇಳಿದ್ಕೊಳ್ಳೆ ನಿಮ್ಗೆ ಮುಲ್ಕಿ ಅಂದ್ರೆ ಮಂಗಳೂರಿನಿಂದ ಮುಲ್ಕಿ ಉಡುಪಿ ಹೋಗುವ ಮಧ್ಯ ಪಾವಂಜೆ ಸೇತುವೆ ಬರುತ್ತೆ. ಇಲ್ಲಿ ಪ್ರವೀಣ್ ಅಂತ ಹೇಳಿ ಒಬ್ರು ಟ್ಯಾಕ್ಸಿಯನ್ನ ತಗೊಂಡು ಹೋಗ್ತಿರ್ತಾರೆ. ಈ ಟ್ಯಾಕ್ಸಿಯ ಕಾರ್ ಮೇಲೆ ಅಂದ್ರೆ ಪ್ರವೀಣ್ ಮೇಲೆ ದಾಳಿ ಮಾಡಿ ಈ ವ್ಯಕ್ತಿಯನ್ನ ದುಡ್ಡು ಗಿಡ್ಡು ಬಂಗಾರ ಗಿಂಗಾರ ಎಲ್ಲಾ ವಸೂಲಿ ಮಾಡ್ತಾನೆ. ಈ ವ್ಯಕ್ತಿ ಮಾಡ್ದಂತವನ್ ಏನ್ ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ದುಡ್ಡು ವಸೂಲಿಗೋಸ್ಕರ ಬಜಪೆ ಹತ್ರ ಕಳವೂರು ಏನಿದೆ ಇಲ್ಲಿ ಒಂದು ಕ್ವಾರಿ ಇರುತ್ತೆ. ಈ ಕ್ವಾರಿ ಹತ್ರ ನೀರು ತುಂಬಿಕೊಂಡಿರುತ್ತೆ. ಅಲ್ಲಿ ಹೋಗಿ ಏನಂತ ಹೇಳಿದ್ರೆ ಮತ್ತೆ ದುಡ್ಡು ಪೀಡಿಸ್ತಾರೆ. ನಂತರ ಯಾವಾಗ ಇವನು ದುಡ್ಡಿಲ್ಲ ಅಂತಾನೆ ಆಗ ಅಲ್ಲಿ ಅವ್ರನ್ನ ಕೊಲೆ ಮಾಡಿ ನೀರಿಗೆ ಎಸಿತಾನೆ ಇವನು ಹಾಗೆ ಇವನ ಗ್ಯಾಂಗು. ಆದ್ರೆ ಆ ಕೇಸಿನಲ್ಲಿ ಇದ್ದಂಥವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದ್ರೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ನಂತರ ಇವರೆಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಹೋಗಿರ್ತಾರೆ. ಹೈಕೋರ್ಟ್ಗೆ ಹೋದ ನಂತರ ಇವರು ಬೇಲ್ ಆಗಿರುತ್ತೆ. ಆ ಗ್ಯಾಪಿನಲ್ಲೇ ಈ ಶಂಶುದ್ದೀನ್ ಏನ್ ಮಾಡಿರ್ತಾನಂದ್ರೆ ಸಿದ್ದಿಕಿ ಅನ್ನೋ ಹೆಸರಲ್ಲಿ ಇನ್ನೊಂದು ನಕಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಈ ದೇಶವನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಹೀಗಾಗಿ ಇವ್ರ ಮೇಲೆ ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಮಂಗಳೂರು ಪೊಲೀಸ್ ಅವರು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಇವರಿಬ್ರು ಅಂತ ಹೇಳಿದ್ರೆ ಯಾಕಂದ್ರೆ ಇವ್ರದ್ದು LPC ಅಂತಾರೆ, ಲಾಂಗ್ ಪೆಂಡಿಂಗ್ ಕೇಸು. ಇವರಿಬ್ಬರ ಮೇಲೆ ಇರುವುದರಿಂದ ಈಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಹೀಗಾಗಿ ಇವರು ವಿದೇಶದಲ್ಲಿದ್ದು ಈಗ ಬಂಧನವಾಗಿ ಬರ್ತಾರೆ. ಯಾಕಂದ್ರೆ ಇಲ್ಲಿ 2 ಬರುತ್ತೆ. ಒಂದು ನೀವು ಕೇಳಿರ್ತೀರ ಲುಕ್ಔಟ್ ನೋಟಿಸ್ ಅಂತ ಹೇಳಿ. ಲುಕ್ಔಟ್ ನೋಟಿಸ್ ಅಂತ ಹೇಳಿದ್ರೆ ಏನು ಒಂದು ಕೇಸಿನಲ್ಲಿ ಅಂತ ಹೇಳಿದ್ರೆ ಒಂದು ಅಫೆನ್ಸ್ ಅಲ್ಲಿ ಹೊರಗೆ ದೇಶದಲ್ಲಿ ಇದ್ದು ಭಾಗಿಯಾಗಿರ್ತಾರೆ. ಅಂದ್ರೆ ಯಾವ್ದಾದ್ರು ಈ ದೇಶದಲ್ಲಿ ಕ್ರೈಮ್ ನಡೀತಂತ ಹೇಳಿದ್ರೆ ಆದ್ರೆ ಇವರು ಹೊರಗಿದ್ದು ಇವರು ಅದರಲ್ಲಿ ಭಾಗಿಯಾಗಿರ್ತಾರೆ, ಅವ್ರ ಡೈರೆಕ್ಷನ್ ಅಲ್ಲಿ ಆಗಿರುತ್ತಂದ್ರೆ ಆಗ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸ್ತಾರೆ. ಅಂದ್ರೆ ಇವರು ಹೋಗೋತಿ ಒರಿಜಿನಲ್ ಪಾಸ್ಪೋರ್ಟ್ ಅಲ್ಲೇ ಹೋಗಿರ್ತಾರೆ. ಯಾವತ್ತಾದ್ರೂ ಏನಾದ್ರೂ ಅಫೆನ್ಸು ಕೇಸ್ಗಳೆಲ್ಲ ಮಾಡಿದಂಥವ್ರು ಇದ್ರೆ ಇವ್ರದ್ದು ಒರಿಜಿನಲ್ ಪಾಸ್ಪೋರ್ಟ್ ಇರುತ್ತಲ್ಲ, ಡೂಪ್ಲಿಕೇಟ್ ಪಾಸ್ಪೋರ್ಟ್ ಇರುತ್ತೆ. ಅಂದ್ರೆ ಅದಾಗ್ಲೇನೆ FIR ಎಲ್ಲ ಆಗ್ಬಿಟ್ಟಿರುತ್ತೆ ಇವ್ರ ಮೇಲೆ. ಹೀಗಾಗಿ ಇವರು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಹೋಗಿದ್ರೆ ಇವರಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸ್ತಾರೆ, ಇನ್ನೊಬ್ಬರಿಗೆ ಲುಕ್ಔಟ್ ನೋಟಿಸ್ ಹೊರಡಿಸ್ತಾರೆ. ಈಗ ರೆಡ್ ಕಾರ್ನರ್ ನೋಟಿಸ್ ಅವ್ರದ್ದು ಏನು ಫೈಲ್ ಇದೆ ಇದು ಈಗಾಗ್ಲೇನೆ ಎಲ್ಲಾ ದೇಶಕ್ಕೂ ಹೋಗಿರುತ್ತೆ. ಆದ್ರೆ ಲುಕ್ಔಟ್ ನೋಟಿಸ್ ಇಂದ ಏನಿರುತ್ತೆ ಇದು ನಮ್ಮ ಭಾರತದ ಏರ್ಪೋರ್ಟ್ಗೆ ಬಂದು ಇಳಿತಾ ನಾವಿಗೆ ಆಗ ಬಂಧಿಸ್ತಾರೆ. ಹೀಗಾಗಿ ಲುಕ್ಔಟ್ ನೋಟಿಸ್ ಅಂದ್ರೆ ಅದರ ಒಂದು ಕಾರ್ಯವ್ಯಾಪ್ತಿನೇ ಬೇರೆ, ರೆಡ್ ಕಾರ್ನರ್ ನೋಟಿಸ್ ಕಾರ್ಯವ್ಯಾಪ್ತಿಯೇ ಬೇರೆ. ಇದರಿಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಇದು ಸುಮಾರು ಕೇಸುಗಳು ಉಳಿದಿರ್ತಾವ, ಸುಮಾರು ಪೆಂಡಿಂಗ್ ಕೇಸುಗಳೇನು ಇಬ್ಬರ ಮೇಲೆ ಉಳಿದಿದ್ದಾವೆ. ಇದನ್ನ ಬೇಗನೆ ವಿಚಾರಣೆ ಮಾಡಿ ಇವ್ರಿಗೆಲ್ಲ ಶಿಕ್ಷೆ ಆಗ್ಲಿ ಅಂತ ಹೇಳಿ ಪೊಲೀಸರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ತ್ವರಿತಗತಿಯಲ್ಲಿ ಈ ಕೇಸುಗಳ ಶಿಕ್ಷೆ ಪ್ರಕಟ ಆಗಬೇಕು, ಅವ್ರನ್ನ ಹಿಡ್ಕೊಂಡು ಭಾರತಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರನೇ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುವಂತದ್ದು. ಇದನ್ನ ಇಂಪ್ಲಿಮೆಂಟ್ ಮಾಡೋದಂತ ಹೇಳಿದ್ರೆ ಇದನ್ನ ಚಾಲನೆ ಮಾಡೋದಂದ್ರೆ ಭಾರತದಲ್ಲಿ CBI. ಯಾಕೆ CBI ಮಾಡುತ್ತಂದ್ರೆ ಇಂಟರ್ಪೋಲ್ಗೆ ಸಂಪೂರ್ಣವಾಗಿ ಕೇಸ್ ಫೈಲ್ ಕೊಡೋದಂತ ಹೇಳಿದ್ರೆ CBI. ಸೊ ಒಟ್ಟಾರೆಯಾಗಿ ಏನ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ ಪೊಲೀಸರು, ಇವ್ರದೆಲ್ಲ ಯಾವಾಗ ಬಂಧನವಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಲುಕ್ಔಟ್ ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಯಾಕೆ ಹೊರಡಿಸ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನ ನಾನು ಮಾಡಿದೆ. ಸೊ ಇದು ಆಗಿತ್ತು. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ